ಎಲ್ಲರಿಗೂ ನಮಸ್ಕಾರ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಅತಿ ಹೆಚ್ಚು ಪೋಷಕಾಂಶಗಳಿಂದ ಸಿರಿತನ ಹೊಂದಿರುವ ಆರೋಗ್ಯದ ಸಸ್ಯಕಣಜವೆಂದೇ ಕರೆಯಲ್ಪಡುವ ಮೈಕ್ರೋಗ್ರೀನ್ಸ್ ಇತ್ತೀಚಿನ ವರ್ಷಗಳಲ್ಲಿ ಆಹಾರ ಪದಾರ್ಥಗಳಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದೆ, ಏಕೆಂದರೆ ಅವುಗಳ ಹೆಚ್ಚಿನ ಪೋಷಕಾಂಶದ ಮೌಲ್ಯ ಮತ್ತು ವೈವಿಧ್ಯಮಯ ಸಂವೇದನಾ ಗುಣಲಕ್ಷಣಗಳು. ಮೈಕ್ರೋಗ್ರೀನ್ಸ್ ತರಕಾರಿಗಳು ಮತ್ತು ಗಿಡಮೂಲಿಕೆಗಳು ಸೇರಿದಂತೆ ಖಾದ್ಯ ಮೊಳಕೆಯಾಗಿವೆ. ಇವುಗಳನ್ನು ಮುಖ್ಯವಾಗಿ ರೆಸ್ಟೋರೆಂಟ್ ಉದ್ಯಮದಲ್ಲಿ 1996ರಿಂದ ಪಾಕ ಪದ್ಧತಿಯನ್ನು ಅಲಂಕರಿಸಲು ಬಳಸಲಾಗುತ್ತಿತ್ತು. ಮೈಕ್ರೋಗ್ರೀನ್ಸ್ ಎಂದರೆ ಮೈಕ್ರೋ ಅಂದರೆ ಚಿಕ್ಕ, ಗ್ರೀನ್ಸ್ ಅಂದರೆ ತರಕಾರಿ ಸೊಪ್ಪು. ಚಿಕ್ಕ ತರಕಾರಿ ಸೊಪ್ಪುಗಳಾಗಿದ್ದು ಅವು ಸುಮಾರು 1-3 ಇಂಚುಗಳಷ್ಟು ಎತ್ತರವಿರುತ್ತವೆ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಮೈಕ್ರೋಗ್ರೀನ್ಸ್ಗಳನ್ನು ಸಾಮಾನ್ಯವಾಗಿ ಮೊಳಕೆಯೊಡೆದ 7-21 ದಿನಗಳ ನಂತರ ಕೊಯ್ಲು ಮಾಡಲಾಗುತ್ತದೆ ಮತ್ತು ಮೈಕ್ರೋಗ್ರೀನ್ಸ್ ಬೆಳೆಯಲು ತುಂಬ ಅನುಕೂಲಕರವಾಗಿದ್ದು, ಏಕೆಂದರೆ ಅವುಗಳನ್ನು ನಾವು ಹೊರಾಂಗಣ, ಹಸಿರುಮನೆ ಮತ್ತು ಕಿಟಕಿಯಲ್ಲೂ ಸಹ ವಿವಿಧ ಸ್ಥಳಗಳಲ್ಲಿ ಬೆಳೆಸಬಹುದು. ಮೈಕ್ರೋಗ್ರೀನ್ಸನ್ನು ವಿವಿಧ ರೀತಿಯ ಬೀಜಗಳಿಂದ ಬೆಳೆಸಬಹುದು. ಉದಾಹರಣೆಗೆ ಈರುಳ್ಳಿ, ಸಬ್ಬಸಿಗೆ, ಕ್ಯಾರೆಟ್, ಬೆಳ್ಳುಳ್ಳಿ, ಮೂಲಂಗಿ, ಮೆಂತೆ, ಅಮರಾಂಥಸ್, ಪಾಲಕ್, ಸೌತೆಕಾಯಿ, ಅಕ್ಕಿ, ಓಟ್ಸ್, ಗೋಧಿ, ಕಾರ್ನ್ ಮತ್ತು ಕಡಲೆಬೇಳೆ, ಬೀನ್ಸ್ ಹೀಗೆ ದ್ವಿದಳ ಧಾನ್ಯಗಳಲ್ಲೂ ಸಹ ಕೆಲವೊಂದು ಮೈಕ್ರೋಗ್ರೀನ್ಸ್ಗಳಾಗಿ ಬೆಳೆಸಬಹುದು. ಈ ಎಲ್ಲ ಬೆಳೆದ ಮೈಕ್ರೋಗ್ರೀನ್ಸ್ಗಳಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತವೆ. ಅದರಲ್ಲಿ ಖನಿಜಗಳು ಮತ್ತು ಜೀವಸತ್ವಗಳು ಅಂದರೆ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಕಬ್ಬಿಣಾಂಶ, ಮ್ಯಾಗ್ನೀಷಿಯಂ, ಜೀವಸತ್ವ ಸಿ, ಜೀವಸತ್ವ ಬಿ ಹಾಗೂ ಅದರೊಟ್ಟಿಗೆ ಪ್ರೋಟೀನ್ ಸಹ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಮೈಕ್ರೋಗ್ರೀನ್ಸ್ಗಳಲ್ಲಿ ಕಾಣಬಹುದು. ಈ ಎಲ್ಲ ಪೋಷಕಾಂಶ ಉಳ್ಳ ಮೈಕ್ರೋಗ್ರೀನ್ಸ್ಗಳಿಂದ ನಾವು ರೋಗದ ಸಮಸ್ಯೆಗಳಾದಂತಹ ಮಧುಮೇಹ, ಹೃದಯ ರೋಗ, ಕ್ಯಾನ್ಸರ್, ರಕ್ತದೊತ್ತಡ ಹಾಗೆ ಹಲವಾರು ರೋಗಗಳನ್ನು ನಾವು ಈ ಮೈಕ್ರೋಗ್ರೀನ್ಸ್ಗಳಿಂದ ಕಡಿಮೆ ನಿಯಂತ್ರಣ ಮಾಡಬಹುದು. ಈಗ ಮೈಕ್ರೋಗ್ರೀನ್ಸ್ಗಳನ್ನು ನಾವು ಬೆಳೆಯಲು ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಕ್ಕೋದ್ರೆ ಬೀಜಗಳು, ನೀರು ಮತ್ತು ಟ್ರೇಸ್, ಕಂಟೈನರ್ಸ್, ಬಾಟಲ್ಸ್ ಹಾಗೆ ಮಣ್ಣು ಮತ್ತು ಹೈಡ್ರೋಫೋನಿಕ್ ಮೀಡಿಯಾ ನಾವು ನೀರಿನಲ್ಲೂ ಸಹ ಬೆಳೆಸಬಹುದು. ಮೈಕ್ರೋಗ್ರೀನ್ಸ್ಗಳನ್ನು 3 ರೀತಿಯಲ್ಲಿ ಬೆಳೆಯಬಹುದು. ಒಂದು ಪೇಪರ್ ಟವಲ್ಸ್ ಅಥವಾ ಟಿಶ್ಯೂನ ಬಳಸಿಕೊಂಡು, ಇನ್ನೊಂದು ಕೋಕೋಪೀಟ್, ಇನ್ನೊಂದು ಹೈಡ್ರೋಫೋನಿಕ್ ಮೀಡಿಯಾ ಅಂದರೆ ನೀರಿನಲ್ಲಿ ನಾವು ಬೆಳೆಸಬಹುದು. ಯಾವ ರೀತಿಯಾಗಿ ಮೈಕ್ರೋಗ್ರೀನನ್ನು ಬೆಳೆಯುವುದು ಹೇಗೆ ಎಂಬುದನ್ನು ನೋಡೋಕ್ಕೋದ್ರೆ, ಮೊದಲನೇದಾಗಿ ನಾವು ಬೀಜಗಳನ್ನು ನೆನೆಸಿಟ್ಟುಕೊಳ್ಳಬೇಕು. ಬೀಜಗಳನ್ನು ನೆನೆಸಿಟ್ಟಾಗ ಏನು ಮೊಳಕೆ ಒಡೆಯುವುದು ಪ್ರಮಾಣನೂ ಸಹ ಹೆಚ್ಚಿಗೆ ನಾವು ಕಾಣುತ್ತೇವೆ. ಮೊಳಕೆ ಬರುವವರೆಗೂ 18 ತಾಸು ಕತ್ತಲಿನ ಜಾಗದಲ್ಲಿ ಇರಿಸಬೇಕಾಗುತ್ತೆ. ಮೊಳಕೆ ಬಂದ ನಂತರ ಸೂರ್ಯನ ಬೆಳಕು ತಾಕುವಂತಹ ಜಾಗದಲ್ಲಿ ಇರಿಸಬೇಕು. ಬೆಚ್ಚನೆಯ ಹವಾಮಾನದಲ್ಲಿ ಮೈಕ್ರೋಗ್ರೀನ್ಗಳನ್ನು ನಾವು ವರ್ಷಪೂರ್ತಿ ಹೊರಾಂಗಣದಲ್ಲಿಯೂ ಸಹ ಬೆಳೆಸಬಹುದು. ಹೀಗೆ ದಿನಕ್ಕೆ 2-3 ಬಾರಿ ನೀರನ್ನು ಸಿಂಪಡಿಸ್ತಾ ಇರಬೇಕು. 7-28 ದಿನಗಳ ಒಳಗಾಗಿ ನಾವು ಮೈಕ್ರೋಗ್ರೀನ್ಸ್ಗಳನ್ನು ಕೊಯ್ಲು ಮಾಡಿ ಬಳಸಬಹುದು. ಹೀಗೆ ಕೆಲವು ಮೈಕ್ರೋಗ್ರೀನ್ಸ್ಗಳನ್ನು ಕಂಟೈನರ್ಗಳಾಗಿ ಸಸಿಗಳಾಗಿ ಮಾರಾಟ ಮಾಡಲಾಗ್ತಿದೆ. ಗ್ರಾಹಕರ ತಟ್ಟೆಯನ್ನು ಹಾಗೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪೌಷ್ಟಿಕ ಭರಿತ ಆಹಾರ ಸೇವನೆಯನ್ನು ಹೆಚ್ಚಿಸಲು ಉಪಯೋಗಕರವಾಗಿದೆ ಮತ್ತು ಮೈಕ್ರೋಗ್ರೀನ್ಸ್ಗಳ ಉತ್ಪಾದನೆಯು ಹವಾಮಾನವನ್ನು ಬದಲಾಯಿಸುವ ಮತ್ತು ಕೃಷಿ ಸಂಪನ್ಮೂಲಗಳನ್ನು ಕಡಿಮೆ ಮಾಡುವ ಅಡಿಯಲ್ಲಿ ಅತ್ಯುತ್ತಮ ಹೊಂದಾಣಿಕೆಯ ಒಂದು ಮಾರ್ಗವಾಗಿದೆ. ಕಡಿಮೆ ಖರ್ಚಿನಲ್ಲಿ ಪೋಷಕಾಂಶಗಳುಳ್ಳ ಆಹಾರವನ್ನು ಸೇವಿಸಲು ಒಂದು ಮಾರ್ಗವೆಂದೇ ನಾವು ಹೇಳಬಹುದಾಗಿದೆ. ಆರೋಗ್ಯಕರ ದೈನಂದಿನ ಜೀವನಕ್ಕೆ ಒಂದು ಮಾರ್ಗ ಆರೋಗ್ಯದ ಸಸ್ಯ ಕಣಜ, ಅದು ನಮ್ಮ ಮೈಕ್ರೋಗ್ರೀನ್ಸ್.